ರಶ್ಮಿಕಾ ಮಂದಣ್ಣ ಹಾಗೂ ತೆಲುಗು ನಟ ವಿಜಯ್ ದೇವರಕೊಂಡ ಅವರ ಮದುವೆ ಇಂದು ಅದ್ದೂರಿಯಾಗಿ ನಡೆದಿದೆ. ರಾಜಸ್ಥಾನದ ಉದಯಪುರ ಐಷಾರಾಮಿ ರೆಸಾರ್ಟ್ ನಲ್ಲಿ ಬೆಳಗ್ಗೆ ತೆಲುಗು ಸಂಪ್ರದಾಯದಂತೆ ಈ ಜೋಡಿಯ ಮದುವೆ ನೆರವೇರಿತು. ಆ ಬಳಿಕ ಇದೀಗ ಕೊಡವ ಶೈಲಿಯಲ್ಲಿ ರಶ್ಮಿಕಾ ವಿಜಯ್ ಮದುವೆ ನೆರವೇರಿತು. ಸದ್ಯ ಆ ಮದುವೆಯ ಫೋಟೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಿದೆ. ಬನ್ನಿ ಆ ಫೋಟೋಸ್ ಗಳನ್ನ ನೋಡ್ತಾ ಬರೋಣ. ಮೊದಲ ಫೋಟೋದಲ್ಲಿ ವಿಜಯ್ ದೇವರಕೊಂಡ ಅವರನ್ನ ಅಪ್ಪಿ ಹಿಡಿದು ವಿಜಯ್ ದೇವರಕೊಂಡ ಅವರ ಮೂಗಿಗೆ ಮುತ್ತ ನೀಡುವಂತಹ ಫೋಟೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಇನ್ನು ಎರಡನೇ ಫೋಟೋದಲ್ಲಿ ಕೊಡವ ಸಂಪ್ರದಾಯದ ಪ್ರಕಾರ ಒಂದು ಬಿಂದಿಗೆಯಲ್ಲಿ ಉಂಗುರವನ್ನ ಹುಡುಕುವಂತಹ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಿರುವ ಫೋಟೋ ಕಂಡು ಬರುತ್ತೆ. ಇದನ್ನ ತಮ್ಮ ಪ್ರೀತಿಯ ನಗುಮುಖದ ಜೊತೆಗೆ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಮೂರನೇ ಫೋಟೋದಲ್ಲಿ ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಅವರ ಕೈಯನ್ನ ಹಿಡಿದು ಮುಗುಳ್ನಗೆ ಬೀರುವಂತಹ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ನಾಲ್ಕನೇ ಫೋಟೋದಲ್ಲಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಅವರ ಕಣ್ಣನ್ನ ನೋಡ್ತಾ ಕಣ್ಣ ಸೆಳುಗೆ ಅನ್ನೋ ರೀತಿಯಲ್ಲಿ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಐದನೇ ಫೋಟೋದಲ್ಲಿ ವಿಜಯ್ ದೇವರಕೊಂಡ ಅವರು ತಾಳಿ ಕಟ್ಟಿದ ಬಳಿಕ ಕಣ್ಣಂಚಲ್ಲಿ ನೀರು ಬರುವಂತಹ ಫೋಟೋವನ್ನ ರಶ್ಮಿಕಾ ಮಂದಣ್ಣ ಹಾಗೂ ದೇವರಕೊಂಡ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಏಳನೇ ಫೋಟೋದಲ್ಲಿ ತನ್ನ ಪತ್ನಿಯನ್ನ ತನ್ನ ಅಪ್ಪಿ ಹಿಡುವ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಇನ್ನು ಎಂಟನೇ ಫೋಟೋದಲ್ಲಿ ರಾಜ ಬೀದಿಯಲ್ಲಿ ರಾಜರು ನಡೆದುಕೊಂಡು ಬಂದಂತೆ ವಿಜಯ್ ದೇವರಕೊಂಡ ಹಾಗೂ ರಾಣಿಯಂತೆ ರಶ್ಮಿಕಾ ಮಂದಣ್ಣ ನಡೆದುಕೊಂಡು ಬರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಿದೆ. ಇನ್ನು ಒಂಬತ್ತನೇ ಫೋಟೋದಲ್ಲಿ ಕಣ್ಣಂಚಲ್ಲಿ ನೀರನ್ನು ತುಂಬಿಕೊಂಡಿರುವ ರಶ್ಮಿಕಾ ಮಂದಣ್ಣ ಅವರು ನಗೆಯನ್ನ ಬೀರುವಂತಹ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಅವರು ಧರಿಸಿರುವ ಸೀರೆ ಕೂಡ ಈ ಒಂದು ಫೋಟೋದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು 10ನೇ ಫೋಟೋದಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ರಶ್ಮಿಕಾ ಮಂದಣ್ಣ ನಡೆದುಕೊಂಡು ಬರುವಂತಹ ಫೋಟೋವನ್ನ ಶೇರ್ ಮಾಡಿದ್ದಾರೆ. 11ನೇ ಫೋಟೋದಲ್ಲಿ ರಶ್ಮಿಕಾ ಮಂದಣ್ಣ ನಡೆದುಕೊಂಡು ಬರುವಾಗ ವಿಜಯ್ ದೇವರಕೊಂಡ ಬ್ಲರ್ಡ್ ಫೋಟೋ ಒಂದು ಶೇರ್ ಮಾಡ್ಕೊಂಡಿರುವಂತದ್ದು ಸದ್ಯ ಅದು ಕೂಡ ವೈರಲ್ ಆಗ್ತಿದೆ. 12ನೇ ಫೋಟೋ ಅಲ್ಲ, ಇದು ಸಣ್ಣ ಒಂದು ವಿಡಿಯೋ ಕ್ಲಿಪ್. ತನ್ನ ಕೈಯನ್ನ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ತಮ್ಮ ಕೈಗಳನ್ನ ಸ್ಪರ್ಶಿಸುವಂತಹ ಫೋಟೋ ಮತ್ತು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸದ್ಯ ಈ ಒಂದು ಕ್ಲಿಪ್, ವಿಡಿಯೋ ಮತ್ತು ಸಾಕಷ್ಟು ರೀತಿಯ ಫೋಟೋಸ್ಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಿದ್ದು ಅಭಿಮಾನಿಗಳು ಪ್ರೀತಿಯಿಂದ ಲೈಕ್, ಕಮೆಂಟ್, ಶೇರ್ ಅನ್ನ ಮಾಡ್ತಿದ್ದಾರೆ.